ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಧ್ಯಾನಿಸುವ ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ದೇವರ ವಾಕ್ಯ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಿಂದ ಆರಿಸಲಾಗಿದೆ. ಅಧ್ಯಾಯ 11 ವಾಕ್ಯ 19ರಿಂದ ನಾವು ಧ್ಯಾನಿಸೋಣ. ಒಂದು ವೇಳೆ ನಾವು ಕಸಿ ಕಟ್ಟಿಕೊಳ್ಳಬೇಕೆಂದೇ ರೆಂಬೆಗಳನ್ನು ಕಡಿದು ಹಾಕಲಾಗಿದೆ ಎಂದು ನೀನು ಹೇಳಬಹುದು. ಅದು ಸರಿಯೇ. ಅವರ ಅವಿಶ್ವಾಸದ ಕಾರಣದಿಂದ ಅವರನ್ನು ಕಡಿದು ಹಾಕಲಾಯಿತು. ನೀನು ದೃಢವಾಗಿ ನಿಂತಿರುವುದಾದರೂ ವಿಶ್ವಾಸದ ಪ್ರಯುಕ್ತವೇ. ಆದ್ದರಿಂದ ಗರ್ವಪಡಬೇಡ, ಭಯಭಕ್ತಿಯಿಂದಿರು. ದೇವರ ವಾಕ್ಯವನ್ನು ಒಂದೊಂದಾಗಿ ಆಲಿಸುವ ಸಹೋದರ ಸಹೋದರರೇ, 19ರಿಂದ 20 ಈ ವಾಕ್ಯವನ್ನು ನಾವು ಮೊದಲು ಧ್ಯಾನಿಸೋಣ. ನಾನು ಬಹುಶಃ ಹಿಂದಿನ ನನ್ನ ಒಂದು ಪ್ರವಚನದಲ್ಲಿ ಈ ಕಸಿ ಕಟ್ಟುವ ಬಗ್ಗೆ ನಾನು ಉಲ್ಲೇಖವನ್ನು ಮಾಡಿದ್ದೆ. ಗಿಡವೊಂದನ್ನು ಕಸಿ ಮಾಡುವಾಗ ಕಾಡು ಮರದ ರೆಂಬೆಯನ್ನು ಕಡಿದು ಕಸಿ ಗಿಡಕ್ಕೆ ಅದನ್ನು ಕಟ್ಟಬೇಕು. ಆಗ ಅಲ್ಲಿ ಹೊಸ ಜೀವ ಬರುತ್ತದೆ. ಆದ್ದರಿಂದ ಸಂತ ಪೌಲರಲ್ಲಿ ಹೇಳುತ್ತಾರೆ, ನಮ್ಮ ಯೋಚನೆ ಇರಬಹುದು, ಕಸಿ ಬೇಕೆಂದೇ ರೆಂಬೆಗಳನ್ನು ಕಡಿದು ಹಾಕಲಾಗಿದೆ. ಅದು ಸರಿಯೇ ಅವರು ಹೇಳ್ತಾರೆ. ಆದರೆ ಅವರ ಅವಿಶ್ವಾಸದ ಕಾರಣದಿಂದ ಅವರನ್ನು ಕಡಿದು ಹಾಕಲಾಯಿತು. ಸಹೋದರ ಸಹೋದರಿಯರೇ, ಒಂದು ಕಾಡಿನಲ್ಲಿ ಇರುವ ಎಲ್ಲ ಮರಗಳು ಒಂದೇ ಲೆಕ್ಕ ಇರುವುದಿಲ್ಲ. ಕೆಲವು ಮರಗಳಂತೂ ಒಳ್ಳೆಯ ಮರಗಳು, ಕೆಲವು ಮರಗಳಂತ ಕೆಟ್ಟ ಮರಗಳು, ಕೆಲವು ಗಿಡಗಳು ಮುಳ್ಳಿನ ಗಿಡಗಳು. ನಾವೇನು ಮಾಡುತ್ತೇವೆ? ಒಂದು ಕಾಡನ್ನು ಶುದ್ಧ ಮಾಡುವಾಗ ಅಲ್ಲಿರುವ ಕಾಟು ಮರಗಳನ್ನೆಲ್ಲ ತೆಗೆದು ಹಾಕುತ್ತೇವೆ. ಮುಳ್ಳಿನ ಗಿಡಗಳೆಲ್ಲ ತೆಗೆದು ಹಾಕುತ್ತೇವೆ. ಒಳ್ಳೆಯ ಮರಗಳನ್ನು ಮಾತ್ರ ಇಟ್ಟುಕೊಳ್ಳುತ್ತೇವೆ. ಇದೊಂದು ಪಾಠ ದೇವರ ವಾಕ್ಯ ನಮಗೆ ಕಲಿಸ್ತದೆ. ಅನೇಕ ಬಾರಿ ನಾವು ಜೀವಿಸ್ತೇವೆ, ಯಾವ ರೀತಿ ನೀ ಬದುಕಿದರೆ ಏನು ತೊಂದರೆ ಇಲ್ಲ, ನಾನು ಈ ಲೋಕದಲ್ಲಿದ್ದೀನಿ, ನನಗೆ ಬೇಕಾದಾಗಿ ಬದುಕುತ್ತೀನಿ, ಬೇಕಾದ್ದನ್ನು ಮಾಡ್ತೀನಿ, ನನಗೇನು ಯಾರು ಕೇಳುವವರಿಲ್ಲ, ಏನು ಮಾಡುವವರಿಲ್ಲ ಅಂದ್ಕೊಂಡ್ರೆ ಅದು ಸುಮ್ಮನೆ. ಒಂದು ಕಾಡಿನಲ್ಲಿ ಅಥವಾ ಒಂದು ತೋಟದಲ್ಲಿ ಯಾವುದೇ ಗಿಡ ಬರಲು ಅದರ ತೋಟದ ಮಾಲೀಕ ಬಿಡುವುದಿಲ್ಲ. ಕೆಟ್ಟ ಮರಗಳನ್ನು ಅವನು ಕಡಿದು ಹಾಕುತ್ತಾನೆ. ಅದೇ ಸಂತ ಪೌಲರು ಹೇಳುತ್ತಾರೆ, ಯಾವ ಕೆಟ್ಟ ಮರಗಳಿವೆ, ಕಾಟು ಮರಗಳಿವೆ, ಅವು ಬೇಡವಾದವುಗಳು, ಆ ತೋಟದ ಮಾಲೀಕ ಅದನ್ನು ಕಡಿದು ಸ್ವಚ್ಛಗೊಳಿಸುತ್ತಾನೆ. ದೈವ ಜೀವನದಲ್ಲಿ ನಾವು ಇದೇ ರೀತಿ ದೇವರ ವಾಕ್ಯ ನಮಗೆ ಹೇಳ್ತದೆ, ಯಾವಾಗ ನಾನು ಇರಬೇಕಾದ ಈ ಲೋಕದಲ್ಲಿ ನಾನು ನಿಜವಾಗಿ ನನ್ನ ರೂಪದಲ್ಲಿ ಬಾಳುವುದಿಲ್ಲ ಅಂದರೆ, ನಾವು ಆದಿಕಾಂಡಕ್ಕೆ ಹೋದರೆ ಅಧ್ಯಾಯ 1
ವಾಕ್ಯ 26 ಹೇಳುತ್ತೆ, ದೇವರು ನಮ್ಮನ್ನು ಸೃಷ್ಟಿಸುವಾಗ ಹೇಳಿದರು, ನಮ್ಮ ರೂಪದಲ್ಲೇ ನಾವು ಅವರನ್ನು ಸೃಷ್ಟಿಸೋಣ. ಅಂದರೆ ನಾವೆಲ್ಲರೂ ದೇವರ ರೂಪದಲ್ಲಿ ಸೃಷ್ಟಿಸಲ್ಪಟ್ಟವರು, ದೇವರ ಮಕ್ಕಳು. ಯೋಹಾನನು ತಾನು ಬರೆದ ಪತ್ರದಲ್ಲಿ ಅವರು ಹೇಳುತ್ತಾರೆ, ಸಂತ ಯೋಹಾನನು ತಾನು ಬರೆದ ಪತ್ರದಲ್ಲಿ ಅವರು ಹೇಳುತ್ತಾರೆ, ನಾವು ನಿಜವಾಗಿ ದೇವರ ಮಕ್ಕಳು, ನಾವು ನಿಜವಾಗಿ ದೇವರ ಮಕ್ಕಳು. ಈ ಸತ್ಯವನ್ನು ನಾವು ತಿಳಿಬೇಕು. ಅವ್ರು ಹೇಳ್ತಾರೆ ಅಧ್ಯಾಯ 3 ಮೊದಲನೇ ಪತ್ರ, ಯೋಹಾನನ ಪತ್ರ, ನಾವು ದೇವರ ಮಕ್ಕಳು ಎಂದು ಎನಿಸಿಕೊಂಡಿರಬೇಕಾದ್ರೆ ಪಿತನು ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಎಂದು ಗಮನಿಸಿರಿ. ನಾವು ನಿಜಕ್ಕೂ ದೇವರ ಮಕ್ಕಳೇ, ನಾವು ನಿಜವಾಗಿ ದೇವರ ಮಕ್ಕಳು. ಪ್ರಿಯರೇ, ನಾವೀಗ ದೇವರ ಮಕ್ಕಳು. ಮುಂದೆ ನಾವು ಎಂಥವರಾಗ್ತೇವೆ ಎಂಬುದು ಇನ್ನೂ ವಿಷದವಾಗಿಲ್ಲ. ಸಂತ ಯೋಹಾನರು ಹೇಳ್ತಾರೆ, ಆದರೆ ನಾವು ದೇವರ ಮಕ್ಕಳು. ಹಾಗಾದರೆ ದೇವರ ಮಕ್ಕಳಾಗಿ ನಾವು ಯಾವ ರೀತಿ ಜೀವಿಸಬೇಕು? ದೇವರ ಮಕ್ಕಳಾಗಿ ಜೀವಿಸಬೇಕಾದ್ರೆ ನಮ್ಮ ಜೀವನದಲ್ಲಿ ಅದೇ ರೀತಿಯ ಒಂದು ವರ್ತನೆ ಇರಬೇಕು. ದೇವರ ಮಕ್ಕಳನ್ನು ಪ್ರೀತಿಯಿಂದ ಬದುಕಬೇಕು. ಅದು ನನ್ನ ಹಿಂದಿನ ಪ್ರವಚನದಿಂದ ನಾನು ಹೇಳಿದ್ದೇನೆ. ಆದ್ದರಿಂದ ದೇವರ ಮಕ್ಕಳಾದ ನಾವು ಆ ಪ್ರೀತಿಯಿಂದ ಜೀವಿಸಬೇಕಾದ್ರೆ ಕೆಟ್ಟತನವನ್ನು ಬಿಡಬೇಕು. ಇಲ್ಲವಾದರೆ ನಮ್ಮ ಜೀವನದಲ್ಲಿ ನಮ್ಮ ತೋಟದ ಮಾಲೀಕ ನಮ್ಮನ್ನು ಕಡಿದು ಹಾಕುತ್ತಾನೆ. ಅದಕ್ಕೆ ಕೊಲೊಸ್ಸೆಯರಿಗೆ ಬರೆದ ಪತ್ರದಲ್ಲಿ ಸಂತ ಪೌಲರು ಅಧ್ಯಾಯ 3:5 ಹೇಳುತ್ತಾರೆ, ನಿಮ್ಮಲ್ಲಿರುವ ಪ್ರಾಪಂಚಿಕ ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಿರಿ. ಪ್ರಾಪಂಚಿಕ ಆಸೆಗಳಿವೆ ನಿಮ್ಮಲ್ಲಿ. ತಿನ್ನಬೇಕು, ಕುಡಿಬೇಕು, ದೇಹದಲ್ಲಿ ಸುಖ ಎಂಜಾಯ್ ಮಾಡಬೇಕು, ಇದನ್ನು ಪಡೀಬೇಕು, ಹಣ ಗಳಿಸಬೇಕು, ತುಂಬ ಸಿರಿವಂತನಾಗಬೇಕು. ಇದೆಲ್ಲ ಪ್ರಾಪಂಚಿಕ ಆಸೆಗಳು. ಸಂತ ಪೌಲರು ಹೇಳ್ತಾರೆ, ಬಿಟ್ಟು ಬಿಡಿ, ತ್ಯಜಿಸಿರಿ. ಆದರ, ಅನೈತಿಕತೆ, ಕಾಮಾಭಿಲಾಷೆ, ದುರಾಲೋಚನೆ, ವಿಗ್ರಹಾರಾಧನೆ ಇವೆಲ್ಲವುಗಳನ್ನು ತ್ಯಜಿಸಿರಿ. ಇಂಥವುಗಳಿಗೆ ಈಡಾಗುವ ದುಷ್ಕರ್ಮಿಗಳು ದೇವರ ಕೋಪಾಗ್ನಿಗೆ ಗುರಿಯಾಗುತ್ತಾರೆ. ಒಮ್ಮೆ ಇವೆಲ್ಲ ನಿಮ್ಮ ಜೀವನದ ನೀತಿಗಳಾಗಿದ್ದು ಇವುಗಳಲ್ಲೇ ನೀವು ಮಗ್ನರಾಗಿದ್ದೀರಿ. ಈಗಲಾದರೂ ಕೋಪ, ರೋಷ, ಮತ್ಸರ ಇವುಗಳನ್ನು ತ್ಯಜಿಸಿರಿ. ದೂಷಣೆ, ಹೊಲಸು ಮಾತುಗಳು ನಿಮ್ಮ ಬಾಯಿಂದ ಬರಕೂಡದು. ಒಬ್ಬರಿಗೊಬ್ಬರು ಸುಳ್ಳು ಹೇಳಬೇಡಿ, ಏಕೆಂದರೆ ನಿಮ್ಮಲ್ಲಿದ್ದ ಹಳೆಯ ಸ್ವಭಾವವನ್ನು, ಅದಕ್ಕೆ ಸಂಬಂಧಿಸಿದ ದುರಾಭ್ಯಾಸಗಳನ್ನು ತೊರೆದು ಬಿಟ್ಟಿದ್ದೀರಿ. ದೇವರ ವಾಕ್ಯ ಹೇಳುತ್ತೆ ಸಹೋದರ ಸಹೋದರಿ. ಆದ್ದರಿಂದ ಸಂತ ಪೌಲರಲ್ಲಿ ಹೇಳುವಂತೆ ನಾವು ಪ್ರತಿಯೊಬ್ಬರೂ ಆ ದೇವರ ಆ ಒಂದು ಗಿಡದ ರೆಂಬೆಗಳು ನಾವು, ದೈವ ಜೀವವನ್ನು ಪಡೆದವರು ನಾವು ದೇವರಲ್ಲಿ ಒಂದಾಗಿ ಜೀವಿಸಬೇಕು. ದೈವ ಜೀವನದ ರೂಪವಾಗಿ ಜೀವಿಸಬೇಕು. ಆದ್ದರಿಂದ ನಾವು ಇದನ್ನೆಲ್ಲ ತ್ಯಜಿಸಬೇಕು, ತ್ಯಾಗ ಮಾಡಬೇಕು. ಆ ಒಂದು ಪ್ರಾಪಂಚಿಕತೆಯ ಆಸೆಗಳು, ಆ ಒಂದು ಕೆಟ್ಟ ಶಕ್ತಿಗಳು, ಕೆಟ್ಟ ಗುಣಗಳು, ನಮ್ಮಲ್ಲಿರುವ ಅನೇಕ ರೀತಿಯ ಅನೈತಿಕತೆ ಇವೆಲ್ಲ ಬಿಟ್ಟು ಬಿಡಬೇಕು. ನಾವು ದೇವರ ಮಕ್ಕಳು. ನಾವು ಒಂದು ಒಳ್ಳೆ ಗಿಡವಾಗಿರಬೇಕು. ಅದು ಕೆಟ್ಟ ಗಿಡ ಆಗಬಾರ್ದು. ಹಣ್ಣು ಕೊಡುವ ಗಿಡವಾಗಬೇಕು, ಅಥವಾ ಹೂ ಕೊಡುವ ಗಿಡವಾಗಬೇಕು. ಕಾಟು ಗಿಡ ಆಗಬಾರ್ದು. ಆದ್ದರಿಂದ ಸಹೋದರ ಸಹೋದರರೇ, ನಾವು
ಪ್ರತಿಯೊಬ್ಬರು ದೇವರ ಮಕ್ಕಳಾಗಿ ಜೀವಿಸಬೇಕು. ಅದನ್ನು ಆಗ ನಮ್ಮ ಜೀವನ ಖಂಡಿತ ದೇವರಿಗೆ ಪ್ರೀತಿ ಆಗುತ್ತದೆ. ಇಲ್ಲವೆಂದು ಏನಾಗ್ತದೆ? ತೋಟದ ಮಾಲೀಕನು ನಮ್ಮನ್ನು ಕಡಿದು ಹಾಕೋನು. ನಮಗೆ ಸಿಗುವ ನ್ಯಾಯ ತೀರ್ಪು ಇದೆ. ನಾವು ಕೆಟ್ಟ ಜೀವನವನ್ನು ಜೀವಿಸಿದ್ದೇವೆ, ಆದ್ದರಿಂದ ಅದರ ಫಲವೇನು? ಕಡಿದು ಹೋಗೋದು, ರೆಂಬೆಗಳನ್ನ ಕಡಿದು ಹಾಕೋದು. ಯಾಕೆ? ಇದು ಫಲ ಕೊಡುವ ಗಿಡವಲ್ಲ, ಫಲ ಕೊಡುವ ಗಿಡ ಅಲ್ಲ ಇದು. ಇದನ್ನೆಲ್ಲ ಇದು ನಾಶ ಮಾಡುವಂಥ ಗಿಡ. ಅದಕ್ಕೆ ನಾವು ನೋಡಿ ಸಂತ ಮತ್ತಾಯನು ಬರೆದ ಶುಭ ಸಂದೇಶದಲ್ಲಿ 25ನೇ ಅಧ್ಯಾಯದಲ್ಲಿ, ಸಹೋದರ ಸಹೋದರರೇ, ಒಂದು ದಿನ ನಾವೆಲ್ಲರೂ ಆ ದೇವರಲ್ಲಿ ಒಂದು ರೀತಿಯಲ್ಲಿ ನಾವು ಒಳ್ಳೆಯದನ್ನು ಏನು ಮಾಡ್ತೇವೆ, ಕೆಟ್ಟದನ್ನು, ಇದರ ಬಗ್ಗೆ ಒಂದು ಖಂಡಿತವಾಗಿ ನಮ್ಮ ತನಿಖೆ ಆಗುವುದು. ಅದಕ್ಕೆ ನಾವು ಸಿದ್ಧರಿರಬೇಕು. ಅದಕ್ಕೆ ಯೇಸು ಕ್ರಿಸ್ತರು ಮತ್ತಾಯನ ಶುಭ ಸಂದೇಶದಲ್ಲಿ ಅಧ್ಯಾಯ 25 ವಾಕ್ಯ 41 ಹೇಳ್ತಾರೆ, ಅನಂತರ ಆತನು ತನ್ನ ಎಡಗಡೆ ಇರುವವರನ್ನು ನೋಡಿ, ಶಾಪಗ್ರಸ್ತರೇ, ನನ್ನಿಂದ ತೊಲಗಿರಿ, ಪಿಶಾಚಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ಆ ಆರದ ಬೆಂಕಿಗೆ ಬೀಳಿರಿ. ಏಕೆಂದರೆ ನಾನು ಹಸಿದಿದ್ದೆ, ನೀವು ನನಗೆ ಆಹಾರ ಕೊಡಲಿಲ್ಲ, ಬಾಯಾರಿದ್ದೆ, ನೀವು ನನಗೆ ಕುಡಿಯಲು ಕೊಡಲಿಲ್ಲ, ಅಪರಿಚಿತನಾಗಿದ್ದೆ, ಆದರೆ ಆಶ್ರಯ ಕೊಡಲಿಲ್ಲ, ಬಟ್ಟೆ ಬರೆಯಿಲ್ಲದೆ ಇದ್ದೆ, ನನಗೆ ಉಡಲು ಕೊಡಲಿಲ್ಲ, ರೋಗಿಯಾಗಿದ್ದೆ, ಬಂದಿಯಾಗಿದ್ದೆ, ಆದರೆ ನೀವು ನನ್ನನ್ನು ಸಂಧಿಸಲಿಲ್ಲ ಎಂದು ಹೇಳುವನು. ಅದಕ್ಕೆ ಅವರು ಹೇಳ್ತಾರೆ, ಸ್ವಾಮಿ, ಯಾವಾಗ ನೀವು ಹಸಿದಿದ್ದೀರಿ, ಬಾಯಾರಿದ್ದೀರಿ, ಇವೆಲ್ಲ ಯಾವಾಗ ನೀವು ಬಟ್ಟೆ ಇಲ್ಲದೆ ರೋಗಿಯಾಗಿದ್ದೀರಿ, ಇದೆಲ್ಲ. ಅದಕ್ಕೆ ಅವರು ಹೇಳುತ್ತಾರೆ, ಯಾವಾತನು ಇವರಲ್ಲಿ ಒಬ್ಬನಿಗೆ ಅವನೆಷ್ಟೇ ಕನಿಷ್ಠವಾಗಿರಲಿ, ನೀವು ಹಾಗೆ ಮಾಡದೆ ಹೋದಾಗ ನೀವು ನನಗೇ ಅದನ್ನು ಮಾಡಲಿಲ್ಲ. ಹೀಗೆ ಈ ದುರ್ಜನರು ನಿತ್ಯ ಶಿಕ್ಷೆಗೂ, ಆ ಸಜ್ಜನರು ನಿತ್ಯ ಜೀವಕ್ಕೂ ಹೋಗೋರು. ಹಾಗಾದರೆ ಸರಿಯಾಗಿ ಇವತ್ತು ದೇವರ ವಾಕ್ಯ ಹೇಳ್ತದೆ, ಸಹೋದರ ಸಹೋದರರೇ, ಒಳ್ಳೆಯನ್ನು ಮಾಡಲಿಕ್ಕೆ ನಾವು ಸೃಷ್ಟಿಸಲ್ಪಟ್ಟವರು. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ದೇವರು ನಮ್ಮನ್ನು ಸಂಸ್ಕಾರದ ಮೂಲಕ ಪವಿತ್ರವಾಗಿರಿಸ್ತಾರೆ. ಪ್ರೀತಿಯಿಂದ ಜೀವಿಸಲು ನಾವು ಅಭಿಷೇಕಿಸಲ್ಪಟ್ಟವರಾಗಿದ್ದೇವೆ. ಆದರೆ ನಮ್ಮ ಜೀವನ ಎಂಥದ್ದು? ನಾವು ಪರರಿಗೆ ಒಳ್ಳೆಯದನ್ನು ಮಾಡುವುದನ್ನು ಬಿಟ್ಟು ಅವರನ್ನು ದ್ವೇಷಿಸಿ ಕೆಟ್ಟದನ್ನೇ ಮಾಡಿದ್ದರಾದರೆ ಅದಕ್ಕೆ ಫಲವೇನು? ನಾವು ನಿತ್ಯ ಜೀವ ಆ ಶಿಕ್ಷೆಗೆ ಒಳಗಾಗುತ್ತೇವೆ. ಒಳ್ಳೆಯದನ್ನು ಮಾಡಿದರೆ ನಿತ್ಯ ಜೀವಕ್ಕೆ ನಾವು ಹೋಗುತ್ತೇವೆ. ಇಂಥ ಒಂದು ತೀರ್ಪು ನಮಗೆ ಕೊಡಲಾಗುವುದು. ಸಹೋದರ ಸಹೋದರರೇ, ಹಾಗಾದರೆ ಎಂತಹ ತೀರ್ಪು ನನಗೆ ಇವತ್ತು ಅನ್ವಯಿಸುತ್ತದೆ? ಸಂತ ಪೌಲರು ಹೇಳ್ತಾರೆ, ನಿಮ್ಮ ಅವಿಶ್ವಾಸದ ಕಾರಣದಿಂದ ಅವರನ್ನು ಕಡಿದು ಹಾಕಲಾಯಿತು. ಅವಿಶ್ವಾಸ. ನೀವು ದೇವರಲ್ಲಿ ವಿಶ್ವಾಸ ಇಟ್ಟುಕೊಳ್ಳಿಲ್ಲ, ನೀವು ನನ್ನಲ್ಲಿ ವಿಶ್ವಾಸ ಇಟ್ಟುಕೊಳ್ಳಿಲ್ಲ, ನಿಮ್ಮಲ್ಲಿ ವಿಶ್ವಾಸವಿಲ್ಲ, ದೇವರನ್ನು ನೀವು ವಿಶ್ವಾಸಿಸಲಿಲ್ಲ, ನಿಮ್ಮದೇ ದಾರಿಯಲ್ಲಿ ನೀವು ನಡೆದಿರಿ, ಒಳ್ಳೆಯದೇ ನೀವು ಮಾಡಲಿಲ್ಲ, ಕೆಟ್ಟ ದಾರಿಗಳನ್ನು ಜೀವಿಸಿದ್ರಿ, ಕೆಟ್ಟ ಕಾರ್ಯಗಳನ್ನು ಮಾಡಿದ್ರಿ. ಇದೆಲ್ಲ ವಿಶ್ವಾಸದ ಕಾರ್ಯಗಳಲ್ಲ, ಅವಿಶ್ವಾಸದ ಕಾರ್ಯಗಳು. ಇದರ ಫಲವೇನು? ನೀವು ನಾಶವಾಗಿರಿ. ಆ ರೆಂಬೆಗಳನ್ನು ಕಡಿದು ಹಾಕಲಾಗಿದೆ. ನಾವು ಕಡಿದು ಹಾಕಲ್ಪಡುತ್ತೇವೆ ಒಳ್ಳೆಯದನ್ನು ಮಾಡದಿದ್ದರೆ. ಎಚ್ಚರದಿಂದಿರೋಣ ಸಹೋದರ ಸಹೋದರಿ. ಸಂತ ಪೌಲರು ಮುಂದೆ ಹೇಳ್ತಾರೆ, ಆದರೆ ನೀನು ದೃಢವಾಗಿ ನಿಂತಿರುವುದಾದರೂ ವಿಶ್ವಾಸದ ಪ್ರಯುಕ್ತ.
ವಿಶ್ವಾಸದ ಪ್ರಯುಕ್ತ. ಆದ್ದರಿಂದ ಗರ್ವಪಡಬೇಡ, ಭಯಭಕ್ತಿಯಿಂದ ಇರು. ಗರ್ವಪಡಬೇಡ, ಭಯಭಕ್ತಿಯಿಂದ ಇರು. ಯಾವಾತನು ವಿಶ್ವಾಸದಿಂದ ಜೀವಿಸ್ತಾನೆ, ಯಾವಾತನು ದೇವರಲ್ಲಿ ವಿಶ್ವಾಸ ಬಿಡುತ್ತಾನೆ, ಯಾವಾತನು ದೈವ ನೀತಿಯಲ್ಲಿ ನಡೆದುಕೊಳ್ತಾನೆ, ಯಾವಾತನು ಸಜ್ಜೀವನವನ್ನು ನಡೆಸ್ತಾನೆ, ಆತನು ಖಂಡಿತವಾಗಿ ಆತನಿಗೆ ನಿತ್ಯ ಜೀವ ಸಿಗುವುದು. ಆತನನ್ನು ಕಡಿದು ಹಾಕುವುದಿಲ್ಲ. ಆತನು ದೇವರಲ್ಲಿ ಸದಾ ಒಂದಾಗಿರುತ್ತಾನೆ. ಮುಂದೆ ಹೇಳ್ತದೆ, ದೇವರು ಹುಟ್ಟು ರೆಂಬೆಗಳನ್ನು ಉಳಿಸಲಿಲ್ಲ ಎಂಬುದೆಂದ ಮೇಲೆ ನಿನ್ನನ್ನು ಉಳಿಸುವರೆಂದು ತಿಳಿದುಕೊಳ್ಳುವೆಯ. ದೇವರ ಕರುಣೆ ಮತ್ತು ಕಠಿಣತೆಯನ್ನು ಗಮನಿಸು. ಸಹೋದರ ಸಹೋದರಿಯರೇ, ದೇವರು ಪ್ರೀತಿಸುವ ದೇವರು ನಮ್ಮನ್ನು ಎಷ್ಟೇ ರೀತಿಯ ಕೆಟ್ಟತನವನ್ನು ದೇವರು ಕ್ಷಮಿಸುತ್ತಾರೆ. ಅಂಥ ಪ್ರೀತಿ ದೇವರಲ್ಲಿದೆ. ಖಂಡಿತ ದೇವರು ನಮ್ಮನ್ನು ಪ್ರೀತಿಸ್ತಾರೆ. ಪಾಪಿಗಳು ಎಷ್ಟೇ ದೊಡ್ಡ ಪಾಪಿಗಳಾಗಿರ್ಬೋದು, ಆದರೆ ಸಹೋದರ ಸಹೋದರಿಯರೇ, ಆ ಒಂದು ಕ್ಷಮೆ ಎಂಬುದು ದೇವರಲ್ಲಿ ಇದೆ, ಕರುಣೆ ಎಂಬುದು ದೇವರಲ್ಲಿ ಇದೆ. ಅದು ಯಾವಾಗ ಬರುತ್ತೆ, ಯಾವಾಗ ಮನುಷ್ಯನು ಕ್ಷಮಿಸಲ್ಪಡುತ್ತಾನೆ, ಇದು ನಮಗೆ ಖಂಡಿತ ಗೊತ್ತಿಲ್ಲ. ಆದರೆ ದೇವರ ಕರುಣೆ ಅಂತೂ ಮನುಷ್ಯನಿಗೆ ಇದ್ದೇ ಇದೆ. ಅದೇ ಇವತ್ತು ಸಂತ ಪೌಲರು ಹೇಳ್ತಾರೆ, ದೇವರು ಅಷ್ಟೇ ಪ್ರೀತಿಸುವವರು ಅಷ್ಟೇ ಕಠಿಣ. ಆದ್ದರಿಂದ ಈ ಪ್ರೀತಿಸುವ ದೇವರು ನಿನ್ನ ಪಕ್ಷಕ್ಕೆ ಇರುವಾಗ ಒಳ್ಳೆಯ ಜೀವನವನ್ನು ನಡೆಸು. ನಿನಗೆ ಅವಕಾಶಗಳನ್ನು ಕೊಡಲಾಗುವುದು. ಸಹೋದರ ಸಹೋದರರೇ, ಯೇಸುವನ್ನು ಆ ಶಿಲುಬೆಯಲ್ಲಿ ಶಿಲುಬೆಗೆ ಅವರನ್ನು ಏರಿಸಿದ್ದರು. ಆಗ ಏನಾಯಿತು? ಒಂದು ಗಳಿಗೆ ನಾವು ದೇವರ ವಾಕ್ಯ ನೋಡುವುದಾದರೆ ನೋಡ್ತೇವೆ, ಶಿಲುಬೆಗೇರಿಸಲ್ಪಟ್ಟಾಗ ನಡೆದ ಒಂದು ಘಟನೆಯನ್ನು ನಾವು ನಿಮ್ಮ ಮುಂದೆ ಇಡ್ತೇನೆ. ಅಲ್ಲಿ ಇಬ್ಬರು ಚೋರರಿದ್ದರು, ಕಳ್ಳರಿದ್ದರು. ಯೇಸುವಿನ ಬಲಕ್ಕೊಬ್ಬ, ಯೇಸುವಿನ ಎಡಕ್ಕೊಬ್ಬ. ಅವರನ್ನು ಯೇಸುವಿನೊಂದಿಗೆ ಶಿಲುಬೆಗೆ ಏರಿಸಲಾಯಿತು. ಆದರೆ ಅವರಲ್ಲಿ ಒಬ್ಬಾತನು ಎಡಗಡೆಯವನು ಯೇಸುವಿಗೆ ಹೇಳ್ತಾನೆ, ನೀನು ದೇವರ ಪುತ್ರನಾದರೆ ನಿನ್ನನ್ನು ಬಿಡುಗಡೆಗೊಳಿಸು, ನೀನು ಬಚಾವಾಗು, ನಮ್ಮನ್ನೂ ಬಿಡುಗಡೆಗೊಳಿಸು. ನೀವು ದೇವರ ಪುತ್ರರಾಗಿದ್ದರೆ ತಮಾಷೆ ಮಾಡ್ತಾರೆ ಒಂದು ರೀತಿಯಲ್ಲಿ. ಆದರೆ ಬಲಗಡೆಯ ಚೋರನು ಅವನು ಹೇಳ್ತಾನೆ, ಸ್ವಾಮಿ, ನೀವು ಆ ನಿತ್ಯ ಸನ್ನಿಧಿಗೆ ಹೋಗ ನನ್ನನ್ನು ನೆನಪಿಸಿಕೊಳ್ಳಿ, ಆ ದೇವರ ರಾಜ್ಯದಲ್ಲಿ ನನ್ನನ್ನು ನೆನಪಿಸಿ. ಅದಕ್ಕೆ ಯೇಸು ಹೇಳ್ತಾರೆ, ಹಿಂದೆ ನೀನು ನನ್ನೊಂದಿಗೆ ಅಲ್ಲಿರುವೆ. ಹಿಂದೆ ನಾಳೆ ಅಲ್ಲ, ಹಿಂದೆ ನೀನು ನನ್ನೊಂದಿಗೆ ದೇವರ ರಾಜ್ಯದಲ್ಲಿ ಇರುವೆ. ಸಹೋದರ ಸಹೋದರರೇ, ಯಾಕೆ ನಾನು ಹೇಳ್ತಿದ್ದೇನೆ? ಈ ಇಬ್ಬರು ಕಳ್ಳರು ಇವರು ಒಳ್ಳೆ ಮನುಷ್ಯರಲ್ಲ. ಒಳ್ಳೆ ಮನುಷ್ಯರಾದರೆ ಅವನನ್ನು ಶಿಲುಬೆಗೆ ಏರಿಸಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಆದರೆ ಇಡೀ ಜೀವನ ಯಾರನ್ನೂ ಕೊಳ್ಳೆ ಹೊಡೆದು, ಯಾರನ್ನೂ ಕೊಂದು, ಇವರು ಆ ಕಳ್ಳತನ ಮಾಡಿ ಹಲವಾರು ಕೆಟ್ಟತನ ಮಾಡಿದವರು. ಆದರೆ ಆ ಕರುಣೆ ಒಂದೇ ನಿಮಿಷದಲ್ಲಿ ಜೀವನ ಪೂರ್ತಿ ಮಾಡಿದ ಎಲ್ಲ ಪಾಪಗಳನ್ನು ಕ್ಷಮಿಸಿಬಿಟ್ಟಿತು. ಆ ಕಳ್ಳನ್ನು ನೋಡಿ, ಬಲಗಡೆಯ ಕಳ್ಳನನ್ನು ಒಂದೇ ಗಳಿಗೆಯಲ್ಲಿ ಯೇಸು ಕ್ಷಮಿಸಿದರು. ಇದುವೇ ಯೇಸುವಿನ ಕರುಣೆ. ಆ ಒಬ್ಬಳು ಸ್ತ್ರೀಯ ನಾವು ಯೋಹನ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ, ಅವಳು ಪಾಪ ಮಾಡಿದ್ದಾಳೆಂದು ಅವಳನ್ನು ಆ ಒಂದು ಅಪರಾಧದ ಮೇರೆಗೆ ಆ ಯೇಸುವಿನ ಬಳಿಗೆ ವ್ಯಭಿಚಾರಿಣಿಯನ್ನು ಎಳೆದು ತರುತ್ತಾರೆ. ಅವರು ಯೇಸು ಅಂತ ಹೇಳ್ತಾರೆ, ಸ್ವಾಮಿ, ಈ ಸ್ತ್ರೀಯನ್ನು, ಈ ಮಹಿಳೆಯನ್ನು ವ್ಯಭಿಚಾರ ಮಾಡುವಾಗ ನಾವು ರೆಡ್ ಹ್ಯಾಂಡೆಡ್ ನಾವು ಹಿಡಿದಿದ್ದೇವೆ.
ನಿಯಮಶಾಸ್ತ್ರದ ಪ್ರಕಾರ ಇವರನ್ನು ಕಲ್ಲು ಹೊಡೆದು ಸಾಯಿಸಬೇಕು. ಅದು ಯೇಸು ಏನಂತಾರೆ, ಯಾರವನು ನಿಮ್ಮಲ್ಲಿ ಪಾಪ ಮಾಡದವನಿದ್ದಾನೆ ಅವನು ಮೊದಲ ಕಲ್ಲನ್ನು ಎಸೆಯಲಿ. ಏನಾಯಿತು? ಯೇಸು ಕ್ರಿಸ್ತರು ಬಗ್ಗೆ ನೆಲದ ಮೇಲೆ ಬರೆಯತೊಡಗಿದರು. ಸ್ವಲ್ಪ ಸಮಯದ ನಂತರ ಮೇಲೆತ್ತಿ ನೋಡುವಾಗ ಅಲ್ಲಿ ಯಾರಿಲ್ಲ, ಎಲ್ಲರೂ ಹೋಗಿದ್ದಾರೆ. ಯೇಸು ಕ್ರಿಸ್ತರು ಆ ಸ್ತ್ರೀಯನ್ನು ಕೇಳ್ತಾರೆ, ಯಾರು ನಿನಗೆ ಕಲ್ಲು ಬಿಸಾಡಿಲ್ಲವೇ? ಇಲ್ಲ. ಯಾಕೆ? ಎಲ್ಲರೂ ಪಾಪ ಮಾಡಿದ್ದವರು. ಆದರೆ ಯೇಸು ಪಾಪ ಮಾಡಲಿಲ್ಲ. ಯೇಸು ಒಬ್ಬರು ಮಾತ್ರ ಪಾಪ ಮಾಡಿದವರಿದ್ದರು. ಅವರು ಕಲ್ಲು ಹೊಡೆಯದಿತ್ತು, ಬಹುದಿತ್ತು. ಆದರೆ ಅವರು ಹೇಳ್ತಾರೆ, ಹೋಗು, ನಾನು ನಿನಗೆ ಕಲ್ಲು ಹೊಡೆಯಲ್ಲ, ಹೋಗು, ಇನ್ನಾದರೂ ಒಳ್ಳೆಯ ಜೀವನ ನಡೆಸು. ಕ್ಷಮೆ, ಕರುಣೆ, ಆ ಕರುಣೆ ಬದಲಾಯಿಸಿಬಿಟ್ಟಿತ್ತು. ದುಂದುಗಾರ ಮಗ ಎಲ್ಲವನ್ನು ಕಳೆದುಕೊಂಡು ಕೆಟ್ಟ ಜೀವನವನ್ನು ನಡೆಸಿ ಕೊನೆಗೆ ಹಂದಿಗಳನ್ನು ಮೇಯಿಸುವ ಮಟ್ಟಕ್ಕೆ ಹೋಗ್ತಾನೆ. ಆ ಪರಿಸ್ಥಿತಿಯಲ್ಲಿ ತನ್ನ ತಂದೆ ಬಳಿಗೆ ಹಿಂದೆ ಬರುತ್ತಾನೆ. ಯಾವ ತಂದೆಯು ಅದನ್ನು ತಿರಸ್ಕರಿಸಬೇಕಿತ್ತು. ಆದರೆ ಈ ಮಗನನ್ನು ಆ ತಂದೆ ಸಂತೋಷದಿಂದ ಅಪ್ಪಿಕೊಳ್ಳುತ್ತಾರೆ. ಹೊಸ ಬಟ್ಟೆಗಳನ್ನು ಅವನಿಗೆ ಕೊಡ್ತಾರೆ. ದೊಡ್ಡ ಸಂಭ್ರಮವನ್ನೇ ಮಾಡ್ತಾರೆ. ಔತಣ ಕೊಟ್ಟವನ್ನು ಮಾಡ್ತಾರೆ. ಯಾಕೆ? ಕರುಣೆ. ಸಹೋದರ ಸಹೋದರರೇ, ಕರುಣಾಮಯಿ ದೇವರು. ಅಷ್ಟು ಕರುಣೆ ಉಳ್ಳ ದೇವರು ನಮಗಿರುವಾಗ ನಾವು ಇನ್ನೂ ಕೆಟ್ಟದನ್ನೆಲ್ಲ ಜೀವಿಸಿದರೆ, ನಮ್ಮ ಜೀವನದಲ್ಲಿ ಪಶ್ಚಾತ್ತಾಪ ಪಡದೆ ನಾವು ಇನ್ನೂ ದೇವರಿಂದ ದೂರವಾಗಿದ್ದರೆ ನಾವು ನಾಶವಾಗುತ್ತೇವೆ. ಆದ್ದರಿಂದ ನಾವು ಖಂಡಿತ ನಮಗೆ ಮುಕ್ತಿ ದೊರಕಬೇಕು. ಯೇಸು ಕ್ರಿಸ್ತನಲ್ಲಿ ನಾವೆಲ್ಲರೂ ಬಿಡುಗಡೆ ಪಡೆಯಬೇಕಾದರೆ ಒಳ್ಳೆಯ ಜೀವನವನ್ನು ನಡೆಸೋಣ, ಕೆಟ್ಟದರಿಂದ ಹೊರಬರೋಣ, ಒಳ್ಳೆಯ ರೆಂಬೆಗಳಾಗಿ ಬಾಳೋಣ. ಈ ಸಂತ ಪೌಲರು ಹೇಳಿದಂತೆ ಖಂಡಿತವಾಗಿಯೂ ನಾವು ದೇವರ ಪ್ರೀತಿಯನ್ನು ಅನುಭವಿಸೋಣ. ಕಾಠಿನ್ಯತೆ ಅಲ್ಲ, ದೇವರು ಕಠಿಣ. ಯಾವಾಗ ಆ ಒಂದು ನೌಕರನಿಗೆ ಎಲ್ಲವನ್ನು ಮಾಫಿ ಮಾಡಿದ್ರು, ಆತನು ಸಹೋದ್ಯೋಗಿಯ 100 ರೂಪಾಯಿಗಳಿಗೋಸ್ಕರ ಆತನು ದಂಡಿಸ್ತಾನೆ. ಆತನಿಗೆ ಯಾವ ರೀತಿಯಲ್ಲಿ ಕರುಣೆ ತೋರಿಸಿಲ್ಲ. ಅದೇ ರೀತಿ ಯೇಸು ಹೇಳ್ತಾರೆ, ಖಂಡಿತ ಯಾವತ್ತೂ ಇತರರಿಗೆ ಕರುಣೆಯನ್ನು ತೋರುವುದಿಲ್ಲ, ಆತನಿಗೆ ಕಠಿಣವಾಗಿ ನಡೆಸಿಕೊಳ್ಳಲಾಗುವುದು. ದೇವರ ಮುಂದೆ ಪ್ರೀತಿ ಜಯಿಸುತ್ತೆ, ದ್ವೇಷ ಅಲ್ಲ. ಆದ್ದರಿಂದ ಇತರನ್ನು ಪ್ರೀತಿಸೋಣ, ಹೊಸ ಜೀವನವನ್ನು ನಡೆಸೋಣ, ದೇವರ ಬಳಿಗೆ ಬರೋಣ, ಕೆಟ್ಟ ಜೀವನವನ್ನು ತ್ಯಜಿಸೋಣ, ಒಳ್ಳೆಯವರಾಗಿ ಈ ಲೋಕದಲ್ಲಿ ಬಾಳೋಣ, ದೇವರ ಪ್ರೀತಿಯನ್ನು ಅನುಭವಿಸೋಣ. ಸಹೋದರ ಸಹೋದರರೇ, ಅದೇ ಮನುಷ್ಯನಿಗೆ ತೃಪ್ತಿ. ಈ ಜೀವನ ನಾವು ಇಷ್ಟಲ್ಲಿ ಜೀವಿಸಿ ಆ ಸಂತೋಷ ನಮಗೆ ಇಲ್ಲವೆಂದಾದರೆ ಏನು ಫಲ ನಮ್ಮ ಜೀವನದಲ್ಲಿ? ಅಂಥ ಒಂದು ರೀತಿಯ ಜೀವನವನ್ನು ನಾವು ಜೀವಿಸೋಣ ಎನ್ನುತ್ತಾ ದೇವರಲ್ಲಿ ಒಂದು ಗಳಿಗೆ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ಪ್ರೀತಿಸುವ ದೇವರು ನೀವು. ಯಾವ ಆತನು ತನ್ನ ಪಾಪಗಳಿಗಾಗಿ ಕ್ಷಮೆ ಕೋರುತ್ತಾನೆ, ಪಶ್ಚಾತ್ತಾಪ ಪಡ್ತಾನೆ, ಆತನನ್ನು ನೀವು ಪ್ರೀತಿಯಿಂದ ಸ್ವೀಕರಿಸ್ತೀರಿ. ನಿಮ್ಮ ಕಾಠಿನ್ಯತೆಯನ್ನೆಲ್ಲದು ದೂರ ಮಾಡ್ತೀರಿ. ನಿಮ್ಮ ಕೋಪ ಪ್ರೀತಿಯಲ್ಲಿ ಬದಲಾಗುತ್ತೆ. ಆದರೆ ಯಾವಾಗ ನಾವು ನಿಮ್ಮಲ್ಲಿ ನಿಮ್ಮ ಪ್ರೀತಿಯಿಂದ ದೂರವಿರುತ್ತೇವೆ, ನಿಮ್ಮ ಪ್ರೀತಿಯನ್ನು ಕಡೆಗಣಿಸ್ತೇವೆ, ಆ ನಿಮ್ಮ ಕಾಠಿನ್ಯತೆಯನ್ನು ಅನುಭವಿಸಬೇಕಾಗುತ್ತೆ. ಸ್ವಾಮಿ ಯೇಸುವೆ, ನಾವೆಲ್ಲರೂ ಒಳ್ಳೆಯ ಜೀವನವನ್ನು ನಡೆಸಿ ನಮ್ಮ ಶಿಷ್ಯರಾಗಿ ನಿಮ್ಮ ಬಾಳಲು, ಪ್ರೀತಿಯಿಂದ ಬಾಳಲು, ಕ್ಷಮೆಯಿಂದ ನಾವು ಬಾಳಲು, ಇತರನ್ನು ನಾವು ಯಾವಾಗ ದ್ವೇಷಿಸದೆ ನಿಮ್ಮ ಮಕ್ಕಳಾಗಿ ಜೀವಿಸುವಂತೆ ನಮ್ಮನ್ನು ಹರಸಿರಿ ಎಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್.